ಹಾಯ್ ಫ್ರೆಂಡ್ಸ್, ಚಾಂಪಿಯನ್ ಟ್ರೋಫಿಯ ಇತಿಹಾಸ ಗೊತ್ತಾ? ಈ ಟ್ರೋಫಿ ಗೆದ್ದರೆ ಏನೆಲ್ಲ ಸಿಗುತ್ತೆ? ಈವರೆಗೆ ಯಾವೆಲ್ಲ ದೇಶಗಳು ಈ ಕಪ್ ಗೆದ್ದಿವೆ? ಭಾರತ ಎಷ್ಟು ಸಲ ಟ್ರೋಫಿ ಎತ್ತಿ ಹಿಡಿದಿದೆ? ಈ ಟೂರ್ನಿಯನ್ನು ಶುರು ಮಾಡಿದ್ದು ಯಾಕೆ ಗೊತ್ತಾ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1975ರಲ್ಲಿ ಕ್ರಿಕೆಟ್ ವಿಶ್ವಕಪ್ ಶುರು ಮಾಡಲಾಯಿತು. ಅದು 4 ವರ್ಷಗಳಿಗೊಮ್ಮೆ ನಡೀತಿತ್ತು. ಹೀಗಾಗಿ ಐಸಿಸಿ ದುಡ್ಡು ಮಾಡೋಕೆ ಒಂದು ಟೂರ್ನಿ ಆಯೋಜಿಸೋಕೆ ಪ್ಲಾನ್ ಮಾಡ್ತು. ಅದೇ ಚಾಂಪಿಯನ್ಸ್ ಟ್ರೋಫಿ. 1998ರಲ್ಲಿ ಮೊದಲ ಬಾರಿಗೆ ಚಾಂಪಿಯನ್ಸ್ ಟ್ರೋಫಿ ನಡೀತು. ಮೊದಲಿಗೆ ಇದನ್ನು ಐಸಿಸಿ ನಾಕ್ಔಟ್ ಟ್ರೋಫಿ ಅಂತ ಕರೆಯಲಾಗ್ತಿತ್ತು. 2002ರಿಂದ ಇದನ್ನ ಚಾಂಪಿಯನ್ಸ್ ಟ್ರೋಫಿ ಅಂತ ಕರೆಯೋಕೆ ಶುರು ಮಾಡಲಾಯಿತು. ಅಲ್ಲದೆ ಇದನ್ನ ಮಿನಿ ವಿಶ್ವಕಪ್ ಅಂತಲೂ ಕರೆಯಲಾಗುತ್ತೆ. 1998ರಲ್ಲಿ ಮೊದಲ ಚಾಂಪಿಯನ್ಸ್ ಟ್ರೋಫಿ. 1998ರಲ್ಲಿ ಮೊದಲ ಬಾರಿಗೆ ಚಾಂಪಿಯನ್ಸ್ ಟ್ರೋಫಿ ಟೂರ್ನಮೆಂಟ್ ನಡೀತು. ಬಾಂಗ್ಲಾದೇಶದಲ್ಲಿ ಈ ಟೂರ್ನಿ ಆಯೋಜಿಸಲಾಗಿತ್ತು. ಇದರಲ್ಲಿ ಒಟ್ಟು 9 ತಂಡಗಳು ಭಾಗಿಯಾಗಿದ್ವು. ಸೌತ್ ಆಫ್ರಿಕಾ ಮತ್ತು ವೆಸ್ಟ್ ಇಂಡೀಸ್ ಫೈನಲ್ಗೆ ಹೋಗಿದ್ವು. ದಕ್ಷಿಣ ಆಫ್ರಿಕಾ 4 ವಿಕೆಟ್ಗಳ ಗೆಲುವು ದಾಖಲಿಸಿತು. ಮೊದಲ ಚಾಂಪಿಯನ್ಸ್ ಟ್ರೋಫಿಯನ್ನ ಎತ್ತಿ ಹಿಡಿತು. 2000ದಲ್ಲಿ ಎರಡನೇ ಚಾಂಪಿಯನ್ಸ್ ಟ್ರೋಫಿ. ಎರಡನೇ ಚಾಂಪಿಯನ್ಸ್ ಟ್ರೋಫಿಯನ್ನು ಹೋಸ್ಟ್ ಮಾಡಿದ್ದು ಕೀನ್ಯಾ. ಈ ಟೂರ್ನಿಯಲ್ಲಿ ಬರೋಬ್ಬರಿ 11 ತಂಡಗಳು ಭಾಗಿಯಾಗಿದ್ವು. ನ್ಯೂಜಿಲೆಂಡ್ ಮತ್ತು ಭಾರತ ಫೈನಲ್ಗೆ ಹೋಗಿದ್ವು. ಆದರೆ ನ್ಯೂಜಿಲೆಂಡ್ 4 ವಿಕೆಟ್ಗಳ ಗೆಲುವು ದಾಖಲಿಸಿತು. 2002ರಲ್ಲಿ ಮೂರನೇ ಚಾಂಪಿಯನ್ಸ್ ಟ್ರೋಫಿ. ಮೂರನೇ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಶ್ರೀಲಂಕಾದಲ್ಲಿ ಆಯೋಜಿಸಲಾಗಿತ್ತು. ಇದರಲ್ಲಿ 12 ತಂಡಗಳು ಭಾಗಿಯಾಗಿದ್ವು. ರೋಚಕ ಪಂದ್ಯಾವಳಿಯಲ್ಲಿ ಶ್ರೀಲಂಕಾ ಮತ್ತು ಭಾರತ ಫೈನಲ್ಗೆ ಹೋಗಿದ್ವು. ಆದರೆ ಮಳೆಯಿಂದಾಗಿ ಪಂದ್ಯವನ್ನು ಮತ್ತೊಂದು ದಿನಕ್ಕೆ ಶಿಫ್ಟ್ ಮಾಡಲಾಯಿತು. ಆದರೆ ಆ ದಿನವೂ ಮಳೆ ಬಂದಿದ್ರಿಂದ ಪಂದ್ಯವನ್ನು ರದ್ದುಗೊಳಿಸಲಾಯಿತು. ಶ್ರೀಲಂಕಾ ಮತ್ತು ಭಾರತ ಎರಡೂ ತಂಡಗಳನ್ನು ಚಾಂಪಿಯನ್ಸ್ ಅಂತ ಘೋಷಿಸಲಾಯಿತು. 2004ರಲ್ಲಿ ನಾಲ್ಕನೇ ಚಾಂಪಿಯನ್ಸ್ ಟ್ರೋಫಿ. ನಾಲ್ಕನೇ ಚಾಂಪಿಯನ್ಸ್ ಟ್ರೋಫಿ 2004ರಲ್ಲಿ ನಡೀತು. ಇದನ್ನ ಇಂಗ್ಲೆಂಡ್ನಲ್ಲಿ ಆಯೋಜಿಸಲಾಗಿತ್ತು. ಈ ಟೂರ್ನಿಯಲ್ಲಿ 12 ದೇಶಗಳ ತಂಡಗಳು ಭಾಗಿಯಾಗಿದ್ವು. ವೆಸ್ಟ್ ಇಂಡೀಸ್ ಮತ್ತು ಇಂಗ್ಲೆಂಡ್ ಈ ಟೂರ್ನಿಯಲ್ಲಿ ಫೈನಲ್ಗೆ ಹೋಗಿದ್ವು. ಅದರಲ್ಲಿ ವೆಸ್ಟ್ ಇಂಡೀಸ್ 2 ವಿಕೆಟ್ಗಳಿಂದ ಗೆದ್ದು ಟ್ರೋಫಿ ಎತ್ತಿ ಹಿಡಿಯಿತು. 2006ರಲ್ಲಿ 5ನೇ ಚಾಂಪಿಯನ್ಸ್ ಟ್ರೋಫಿ. 5ನೇ ಚಾಂಪಿಯನ್ಸ್ ಟ್ರೋಫಿಯನ್ನು 2006ರಲ್ಲಿ ಭಾರತದಲ್ಲಿ ಆಯೋಜಿಸಲಾಗಿತ್ತು. ಇದರಲ್ಲಿ 10 ದೇಶಗಳ ತಂಡಗಳು ಭಾಗಿಯಾಗಿದ್ವು. ಆಸ್ಟ್ರೇಲಿಯಾ ಮತ್ತು ವೆಸ್ಟ್ ಇಂಡೀಸ್ ಫೈನಲ್ಗೆ ಹೋಗಿದ್ವು. ಆಸ್ಟ್ರೇಲಿಯಾ 8 ವಿಕೆಟ್ಗಳ ಗೆಲುವು ದಾಖಲಿಸಿ ಟ್ರೋಫಿ ವಶಕ್ಕೆ ತಗೊಳ್ತು. 2009ರಲ್ಲಿ 6ನೇ ಚಾಂಪಿಯನ್ಸ್ ಟ್ರೋಫಿ. 6ನೇ ಚಾಂಪಿಯನ್ಸ್ ಟ್ರೋಫಿಯನ್ನು 2009ರಲ್ಲಿ ಸೌತ್ ಆಫ್ರಿಕಾದಲ್ಲಿ ಆಯೋಜಿಸಲಾಗಿತ್ತು. ಇದರಲ್ಲಿ 8 ತಂಡಗಳು ಭಾಗಿಯಾಗಿದ್ವು. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಫೈನಲ್ಗೆ ಹೋಗಿದ್ವು. ಇಲ್ಲಿ ಆಸ್ಟ್ರೇಲಿಯಾ 6 ವಿಕೆಟ್ಗಳ ಗೆಲುವು ದಾಖಲಿಸಿತು. 2ನೇ ಬಾರಿಗೆ ಚಾಂಪಿಯನ್ಸ್ ಟ್ರೋಫಿ ತನ್ನದಾಗಿಸಿಕೊಳ್ತು. 2013ರಲ್ಲಿ 7ನೇ ಚಾಂಪಿಯನ್ಸ್ ಟ್ರೋಫಿ. 7ನೇ ಚಾಂಪಿಯನ್ಸ್ ಟ್ರೋಫಿಯನ್ನು 2013ರಲ್ಲಿ ಇಂಗ್ಲೆಂಡ್ ಆಯೋಜಿಸಿತ್ತು. ಇಲ್ಲೂ ಕೂಡ 8 ತಂಡಗಳು ಭಾಗಿಯಾಗಿದ್ವು. ಭಾರತ ಮತ್ತು ಇಂಗ್ಲೆಂಡ್ ಫೈನಲ್ಗೆ ಹೋಗಿದ್ವು. ಇಲ್ಲಿ ಭಾರತ 5 ರನ್ಗಳ ರೋಚಕ ಗೆಲುವು ದಾಖಲಿಸಿತು. ಧೋನಿ ನಾಯಕತ್ವದಲ್ಲಿ ಮೊದಲ ಬಾರಿಗೆ ಚಾಂಪಿಯನ್ಸ್ ಟ್ರೋಫಿ ಎತ್ತಿ ಹಿಡಿಯಿತು. 2017ರಲ್ಲಿ 8ನೇ ಚಾಂಪಿಯನ್ಸ್ ಟ್ರೋಫಿ. 2017ರಲ್ಲಿ ಮತ್ತೆ ಇಂಗ್ಲೆಂಡ್ನಲ್ಲೇ ಚಾಂಪಿಯನ್ಸ್ ಟ್ರೋಫಿ ಟೂರ್ನಮೆಂಟ್ ಆಯೋಜಿಸಲಾಯಿತು. ಒಟ್ಟು 8 ತಂಡಗಳು ಟೂರ್ನಿಯಲ್ಲಿ ಭಾಗಿಯಾಗಿದ್ವು. ಭಾರತ ಮತ್ತು ಪಾಕಿಸ್ತಾನ ಫೈನಲ್ಗೆ ಹೋಗಿದ್ವು. ಆದರೆ ಪಾಕಿಸ್ತಾನ 180 ರನ್ಗಳಿಂದ ಗೆದ್ದು ಮೊದಲ ಬಾರಿಗೆ ಟ್ರೋಫಿ ಎತ್ತಿ ಹಿಡಿಯಿತು. 2025ರಲ್ಲಿ 9ನೇ ಚಾಂಪಿಯನ್ಸ್ ಟ್ರೋಫಿ. 9ನೇ ಚಾಂಪಿಯನ್ಸ್ ಟ್ರೋಫಿ 2025ರಲ್ಲಿ. ಅಂದರೆ ಈ ಸಲ ಪಾಕಿಸ್ತಾನ ಮತ್ತು UAE ಸೇರಿಕೊಂಡು ಆಯೋಜಿಸಿವೆ. ಇದರಲ್ಲಿ 8 ತಂಡಗಳು ಭಾಗಿಯಾಗಿವೆ. ಮಾರ್ಚ್ 9ರಂದು ಫೈನಲ್ ಪಂದ್ಯ ನಡೆಯಲಿದೆ. ಟ್ರೋಫಿ ಗೆದ್ದರೆ ಏನೇನು ಸಿಗುತ್ತೆ? ಈ ಸಲ ಚಾಂಪಿಯನ್ಸ್ ಟ್ರೋಫಿಗೆ ಒಟ್ಟು 60 ಕೋಟಿ 11 ಲಕ್ಷ ರೂಪಾಯಿ ಬಹುಮಾನ ಫಿಕ್ಸ್ ಮಾಡಲಾಗಿದೆ. ಅದರಲ್ಲಿ ವಿನ್ ಆಗಿ ಟ್ರೋಫಿ ಎತ್ತಿ ಹಿಡಿದವರಿಗೆ 19 ಕೋಟಿ 51 ಲಕ್ಷ ರೂಪಾಯಿ ಬಹುಮಾನ ಸಿಗುತ್ತೆ. ರನ್ನರ್ ಅಪ್ಗೆ ಅಂದ್ರೆ ಫೈನಲ್ನಲ್ಲಿ ಸೋತವರಿಗೆ 9 ಕೋಟಿ 75 ಲಕ್ಷ ರೂಪಾಯಿ ಬಹುಮಾನ ಸಿಗುತ್ತೆ. ಸೆಮಿಫೈನಲ್ನಲ್ಲಿ ಸೋತ ತಂಡಗಳಿಗೆ 4 ಕೋಟಿ 89 ಲಕ್ಷ ರೂಪಾಯಿ ದುಡ್ಡು ಸಿಗುತ್ತೆ. ಫ್ರೆಂಡ್ಸ್,
ಇದು ಈವರೆಗೆ ಯಾರೆಲ್ಲ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ದಾರೆ, ಗೆದ್ದ ತಂಡಗಳಿಗೆ ಎಷ್ಟು ದುಡ್ಡು ಸಿಗುತ್ತೆ ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.